ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಯಾವಾಗಲೂ ಪ್ರತಿ ಸಾರಿನೂ ಬೇಗ ಎದ್ದೇಳಬೇಕು ಅಂದ್ಕೊಳ್ಳೋದು, ಲೇಟಾಗಿ ಹೇಳೋದು ಇದೇ ಆಗೋಯ್ತು ಚಳಿಗಾಲದಲ್ಲಿ. ಚಳಿಗಾಲ ಅಂದರೂ ಯಾಕಪ್ಪ ಬಂತು ಅಂತ ಅನಿಸ್ಬಿಡುತ್ತೆ ಈ ಥರ ಟೈಮಲ್ಲಿ. ಇವಾಗಂತೂ ಚಳಿಗೆ ತಡ್ಕೊಳ್ಳೋದೇ ಆಗಲ್ಲ. ಎಷ್ಟು ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡ್ರು ಇನ್ನೊಂದು 5 ನಿಮಿಷ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೋದ್ರಲ್ಲಿ ಟೈಮ್ ನೋಡಿದ್ರೆ 7:30 ಹಾಗೇ ಬಿಡ್ತಿದ್ದೆ. ಸೊ ಹಾಗಾಗಿ ಎಷ್ಟೊತ್ತಿಗೆ ಎದ್ರೂ ಮನೆ ಕೆಲಸ ಅಂದರೂ ತಪ್ಪಲ್ವಲ್ಲ. ಸೊ ಯಾರಿಗೆಲ್ಲ ನಂತರ ಚಳಿಗಾಲದಲ್ಲಿ ನಿದ್ದೆ ಜಾಸ್ತಿ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಶ್ರೀ ಅವರು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಹೋಗಿದ್ದಾರೆ. ಅದರಲ್ಲೂ ಅರ್ಧ ಡೋರ್ ಅಷ್ಟೇ ಓಪನ್ ಮಾಡ್ಕೊಂಡು ಹೋಗಿದ್ರು. ಚಳಿಗಾಲದಲ್ಲಿ ಎದ್ದೋಳದೆ ತುಂಬಾ ಕಷ್ಟ, ಅಂದ್ರೆ ಅದರಲ್ಲೂ ಹೊರಗಡೆ ಬಂದು ತಣ್ಣೀರಲ್ಲಿ ಕೈ ಇಟ್ಟು ಈ ತರ ಕೆಲ್ಸಗಳೆಲ್ಲ ಮಾಡ್ಬೇಕಂದ್ರೆ ಹೆದರಿಕೆನೆ ಬಂದ್ಬಿಟ್ಟಿದೆ ನನಗಂತೂ. ಆದ್ರೂ ತಪ್ಪಲ್ವಲ್ಲ, ಸೊ ಮಾಡಬೇಕು ಈ ಕೆಲ್ಸಗಳೆಲ್ಲ. ಸೊ ಎಷ್ಟೇ ಚಳಿ ಇದ್ರು ಮಾಡ್ಕೊಂತ ಹೋದ್ರೆ ಏನು ಅನ್ಸಂಗಿಲ್ಲ. ರಂಗೋಲಿ ಹಾಕೋಬೇಕಾದ್ರೆ ಶೂಟ್ ಮಾಡ್ಕೊಳಕ್ ಆಗಲ್ಲ, ಯಾಕಂದ್ರೆ ಮೇನ್ ರೋಡಿಗೆ ಇರೋದ್ರಿಂದ ಮೊಬೈಲ್ ಸ್ಟಿಕ್ ಎಲ್ಲ ಯೂಸ್ ಮಾಡ್ಕೊಂಡು ಶೂಟ್ ಮಾಡೋದು ಮುಜುಗರ ಅಂತ ಅನಿಸ್ತಿತ್ತು. ಸೊ ಹಂಗಾಗಿ ರಂಗೋಲಿ ಹಾಕಿದ್ಮೇಲೆ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ರಂಗೋಲಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬೆಳಿಗ್ಗೆ ಎದ್ದು ಎಷ್ಟೇ ಕೆಲಸ ಎಷ್ಟೇ ಈಸಿಯಾಗಿ ಮಾಡಿದ್ರು ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅನ್ನೋದ್ರಲ್ಲೇ ತಲೆ ಕೆಟ್ಟೋಗುತ್ತೆ. ಸೊ ಶ್ರೀ ಅವರು, ನನಗೂ ಅದೇ ಕನ್ಫ್ಯೂಷನಲ್ಲಿ ಇದ್ದೆ. ಹಂಗಾಗಿ ಶ್ರೀ ಅವ್ರನ್ನ ಕೇಳಿದೆ ಏನು ಮಾಡಬೇಕು ಅಂತ. ಚಳಿಗಾಲ ಅಲ್ವಾ, ಏನು ತಿಂದರೂ ಬಿಸಿಯಾಗಿ ಬೆಚ್ಚಗಿರೋಂಥದ್ದು ತಿನ್ನಬೇಕು ಅನಿಸುತ್ತೆ. ಸೊ ಹಂಗಾಗಿ ಶ್ರೀ ಅವರು ಬಿಸಿಬೇಳೆ ಬಾತ್ ಮಾಡಿಬಿಡು ಅಂತ ಹೇಳಿದರು. ಸೊ ಅದಕ್ಕೆ ಏನೇನು ಬೇಕು ಐಟಮ್ಸ್ ಎಲ್ಲ ಹೊಂದಿಸ್ಕೊಳ್ತಾ ಇದ್ದೆ. ಏನೇ ಅಡುಗೆ ಮಾಡಲಿ, ಏನೇ ಕೆಲಸ ಮಾಡಲಿ, ಅದಕ್ಕೆ ಪರ್ಫೆಕ್ಟ್ ಆಗಿರುವಂತಹ ಎಲ್ಲವೂ ಜೋಡಿದ್ರೇ ಮಾಡಬೇಕು ಅನಿಸುತ್ತೆ ನನಗಂತೂ. ಏನಾದರೂ ಒಂದು ಐಟಮ್ ಇಲ್ಲ ಅಂತ ಅನ್ಸಿದ್ರು ಆ ಅಡುಗೆ ಮಾಡಿದ್ರೆ ಅಷ್ಟು ಖುಷಿಯಾಗಿ ಮತ್ತು ಇಂಟ್ರೆಸ್ಟ್ ಕೊಟ್ಟು ಮಾಡೋದಾಗಲ್ಲ. ಯಾರಿಗೆಲ್ಲ ನಂತರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಏನಾದರೂ ಒಂದು ಐಟಮ್ ಇಲ್ಲ ಅಂದ್ರೂ ಅಡುಗೆ ಮಾಡೋಕ್ಕೆ ಮನಸ್ಸೇ ಆಗಲ್ಲ. ಸೊ ಎಲ್ಲ ಐಟಮ್ಸು ಇದ್ವಲ್ಲ, ಸೊ ಹಂಗಾಗಿ ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆ ಬಾತ್ನ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇರೋದ್ರಿಂದ ಲೈಟ್ ಆನ್ ಮಾಡಿಕೊಂಡು ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೈಟಿದು ಫೋಕಸ್ಸು ಸರಿಯಾಗಿಲ್ಲ, ಸೊ ಹಾಗಾಗಿ ಸರಿಯಾಗಿ ಕ್ಲಾರಿಟಿ ಇಲ್ಲ ಅನಿಸುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊಬೈಲ್ ಇಡೋದಕ್ಕೂ ಜಾಗ ಕರೆಕ್ಟಾಗಿ ಹೊಂದ್ಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಅಂದರೆ ಬೆಳಕು ಜಾಸ್ತಿ ಇಲ್ವಲ್ಲ ಬೆಳಿಗ್ಗೆ, ಅದರಲ್ಲೂ ಲೈಟ್ ಹಾಕಿರೋದ್ರಿಂದ ಫೋಕಸ್ ಸರಿಯಾಗಿ ಏನು ಆಗ್ತಾ ಇರಲಿಲ್ಲ. ಸೊ ಮೊಬೈಲ್ ಯಾವ ಕಡೆ ಇಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಮೇಲೆ ಇಟ್ಕೊಂಡು ಮೊಬೈಲ್ನ ಶೂಟ್ ಮಾಡ್ಕೊಂಡಿದ್ದೀನಿ. ಅದು ರೇಷಿಯೋ ಕೂಡ ಚೇಂಜ್ ಆಗಿದೆ. ನೆಕ್ಸ್ಟ್ ಎಲ್ಲ ಕೆಲಸ ಮುಗಿದ್ಮೇಲೆ ದೇವರ ಪೂಜೆನೂ ಮಾಡ್ಕೊಂಡೆ. ಸಾಯಂಕಾಲ ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಸೊ ಹಂಗಾಗಿ ಮಧ್ಯಾಹ್ನ ಅಡುಗೆನೂ ಸ್ವಲ್ಪ ಬೇಗನೆ ಮುಗಿಸ್ಕೊಂಡು ಸಾಯಂಕಾಲ ಒಂದು ಹೊರಗಡೆ ಹೋಗೋದು ಅಂತ ಹೇಳಿದ್ನಲ್ವ, ಏನ್ ವಿಷಯ ಅಂತ ಅನ್ಕೋಬಹುದು. ಸೊ ಸ್ಕೂಲ್ದು ಆನ್ಯುವಲ್ ಡೇ ಇತ್ತು, ಅದೊಂದು ಸ್ವಲ್ಪ ನೋಡ್ಕೊಂಡು ಬರೋಣ, ಡ್ಯಾನ್ಸ್ ಅದು ಇದು ಪ್ರೋಗ್ರಾಮ್ ಇರ್ತಾವೆ ಅಂತ ಹೇಳಿ ಕೆಲಸ ಬೇಗ ಮುಗಿಸ್ಕೊಂಡು ಆನ್ಯುವಲ್ ಡೇಗೆ ಅಂತ ನೋಡೋದಕ್ಕೆ, ಡ್ಯಾನ್ಸ್ ಫಂಕ್ಷನ್ ಎಲ್ಲ ನೋಡೋಕ್ಕೆ ಅಂತ ಹೋದ್ವಿ. ನಮಗೆ ವಿದ್ಯಾ ಮತ್ತೆ ಋಷಭ್ ಇಬ್ರು ಡ್ಯಾನ್ಸ್ಗೆ ಅವರು ಸೇರ್ಕೊಂಡಿದ್ರು. ಅವರು ಪಾರ್ಟಿಸಿಪೇಟ್ ಮಾಡ್ತಿರೋದ್ರಿಂದ ಅವ್ರನ್ನು ಡ್ಯಾನ್ಸ್ ನೋಡ್ಬೇಕು ಅಂತ ಹೇಳ್ಬಿಟ್ಟು ಬೇಗ ಹೋದ್ವಿ. ಆದ್ರೆ ಸ್ಟಾರ್ಟ್ ಮಾಡಿದ್ದು ಬೇಗ ಮಾಡಿದ್ರು, ಬಟ್ ಈ ತರ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ತುಂಬಾ ಲೇಟ್ ಮಾಡಿದ್ರು. ಸೊ ಹೆಂಗೋ ಬಂದೀವಲ್ಲ, ಎಲ್ಲ ನೋಡ್ಕೊಂಡೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ವೈಟ್ ಮಾಡ್ಕೊಂಡು ಈಗ ಒಂದು ಹಿಂದಿ ಸಾಂಗ್ಗೆ ವಿದ್ಯಾ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ನೀವು ನೋಡ್ಬೋದು.
ವಿದ್ಯಾ ಡ್ಯಾನ್ಸ್ ಮುಗ್ದಿದ ತಕ್ಷಣ ಋಷಭಂದು ಸ್ಟಾರ್ಟ್ ಆಗ್ತಿತ್ತು, ಒಂದ್ 2-3 ಗ್ಯಾಪ್ ಕೊಟ್ಟು. ಸೊ ಏನೇ ಆಗ್ಲಿ ಸಣ್ಣ ಮಕ್ಳು ಡ್ಯಾನ್ಸ್ ಮಾಡೋದ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಋಷಭ್ ಡ್ಯಾನ್ಸ್ ಸ್ಟಾರ್ಟ್ ಆಯ್ತು. ಅವ್ರದ್ದು ಬಂದ್ಬಿಟ್ಟು ಜಾನಪದ ಗೀತೆದು ಡ್ಯಾನ್ಸ್ ಆಗಿತ್ತು, ಮಾಯದಂತ ಮಳೆ ಬಂತಣ್ಣ. ತುಂಬಾ ಅರ್ಥಪೂರ್ಣವಾದ ಹಾಡನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಸಣ್ಣ ಮಕ್ಳ ಕೈಯಲ್ಲಿ ಪರ್ಫಾರ್ಮೆನ್ಸ್ ಮಾಡ್ಸೋದು ಅಂದ್ರೆ ಒಂದ್ ಸ್ವಲ್ಪ ಎತ್ತಿದ ಕೈ ಅಂತ ಹೇಳ್ಬೋದು ಟೀಚರ್ಸಿಗೇನೆ. ಸೊ ಋಷಭನು ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾರೆಲ್ಲ ಮುಂಡ್ರಗಿಯಲ್ಲಿ ನಡೆದಂತಹ ಈ ಆನ್ಯುವಲ್ ಡೇ ಫಂಕ್ಷನ್ ನ ಪೇರೆಂಟ್ಸ್ ಯಾರಾದ್ರೂ ಇದ್ರೆ ಇಲ್ಲ ಸ್ಟೂಡೆಂಟ್ಸ್ ಯಾರಾದ್ರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.